ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಆಗಸ್ಟ್ 23, 2026 ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರವಾದ ಘಟನೆಗಳಿಗೆ ಸಾಕ್ಷಿಯಾಗುವ ದಿನ ಆಗಬಹುದು. ನಿಮ್ಮನ್ನು ಇಷ್ಟಪಡುವಂತೆ ವರ್ತಿಸುತ್ತಿದ್ದ ಒಬ್ಬ ವ್ಯಕ್ತಿಯೇ ನಿಮಗೆ ಹೆಚ್ಚು ಗಮನ ಹರಿಸ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಕೋಪ ಬರುವಂತೆ ಕಾಣಿಸಿಕೊಳ್ತಾರೆ. ಮಿಥುನ ರಾಶಿಯವರೇ, ನೀವು ಯಾರಿಗಾದರೂ ಸ್ಪರ್ಧೆ ಮಾಡದೇ ಇದ್ದರೂ ಕೂಡ ಕೆಲವರು ನಿಮ್ಮನ್ನು ತಮ್ಮ ಸ್ಪರ್ಧಿಯಾಗಿ ನೋಡಬಹುದು. ನೀವು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡು ಮುಂದೆ ಸಾಗ್ತಾ ಇರ್ತೀರಿ. ಆದರೆ ನಿಮ್ಮ ಸಣ್ಣ ಯಶಸ್ಸು ಕೂಡ ಯಾರಿಗಾದರೂ ಕೂಡ ದೊಡ್ಡ ಬೆದರಿಕೆಯಂತೆ ಕಾಣಬಹುದು. ಹಿಂದೆ ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡಿ ಮಾತನಾಡಿದ ವ್ಯಕ್ತಿಯೇ ಈಗ ನಿಮ್ಮ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸುವ ಪರಿಸ್ಥಿತಿ ಬರಬಹುದು. ಒಂದು ಕಾಲದಲ್ಲಿ ನೀವು ಕಷ್ಟಪಡುತ್ತಿದ್ದಾಗ ನಿಮ್ಮನ್ನು ಹಾಸ್ಯ ಮಾಡಿದವರು ಇರ್ಬೋದು. ನೀವು ಹೊಸ ಕೆಲಸ ಆರಂಭಿಸಿದಾಗ ಇದು ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಹೇಳಿದವರು ಇರ್ಬೋದು. ನೀವು ಮೌನವಾಗಿದ್ದಾಗ ನಿಮಗೆ ಧೈರ್ಯ ಇಲ್ಲ ಅಂತ ಅಂದ್ಕೊಂಡವರು ಕೂಡ ಇರ್ಬೋದು. ಆದರೆ ನೀವು ಎಲ್ಲವನ್ನು ಕೂಡ ಸಹಿಸಿಕೊಂಡು ಮುಂದೆ ಬಂದಾಗ ಅವರ ಅಭಿಪ್ರಾಯ ಬದಲಾಗಬಹುದು. ನೀವು ಯಾರಿಗೂ ಉತ್ತರ ಕೊಡದೆ ನಿಮ್ಮ ಜೀವನವನ್ನು ಬದಲಾಯಿಸೋದು ಅವರಿಗೆ ಅತ್ಯಂತ ದೊಡ್ಡ ಉತ್ತರವಾಗಿರುತ್ತೆ. ಈ ಸಮಯದಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಮಾಡಬೇಕು ಅಂತ ಅಂದ್ಕೊಂಡಿರುವ ಕೆಲಸ, ಹಣದ ವಿಚಾರ, ಹೊಸ ಅವಕಾಶ ಅಥವಾ ಕುಟುಂಬದ ನಿರ್ಧಾರಗಳನ್ನು ಅಗತ್ಯ ಇರೋರಿಗೆ ಮಾತ್ರ ತಿಳಿಸಿ. ಎಲ್ಲರ ಅಭಿಪ್ರಾಯ ಕೇಳುತ್ತಾ ಹೋದರೆ ನಿಮ್ಮ ಮನಸ್ಸಲ್ಲಿ ಗೊಂದಲ ಹೆಚ್ಚಾಗಬಹುದು. ಕೆಲವು ಕನಸುಗಳು ಹೊರಗಿನ ವಿರೋಧದಿಂದ ಅಲ್ಲ, ತಪ್ಪು ವ್ಯಕ್ತಿಗಳ ಸಲಹೆಯಿಂದಲೇ ಹಾಳಾಗುತ್ತೆ. ಇತ್ತೀಚೆಗೆ ಯಾರಾದರೂ ನಿಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ದಾರಾ? ನೀವು ಹೇಳಿದ ಮಾತುಗಳನ್ನು ಅವರು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದಾರಾ? ನೀವು ಹಂಚಿಕೊಳ್ಳದ ವಿಷಯ ಕೂಡ ಅವರಿಗೆ ತಿಳಿತಾ ಇದೆಯಾ? ನಿಮ್ಮ ಸಣ್ಣ ಬದಲಾವಣೆಯನ್ನು ಕೂಡ ಗಮನಿಸ್ತಾ ಇದ್ದಾರಾ? ಹಾಗಿದ್ರೆ ಭಯಪಡೋ ಅಗತ್ಯ ಇಲ್ಲ. ಆದರೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೆ ಕೂಡ ಹಂಚಿಕೊಳ್ಳಬೇಕು ಅನ್ನೋದನ್ನು ಜಾಗರೂಕರಾಗಿರಿ. ಮಿಥುನ ರಾಶಿಯವರೇ, ನಿಮ್ಮ ಹಳೆಯ ಸಂಬಂಧದಿಂದಲೂ ಒಂದು ಸುದ್ದಿ ಬರಬಹುದು. ಹಿಂದೆ ನಿಮ್ಮನ್ನು ನೋಯಿಸಿದ ವ್ಯಕ್ತಿ ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ನೇರವಾಗಿ ಕ್ಷಮೆ ಕೇಳದೇ ಇರಬಹುದು. ಒಂದು ಸಾಮಾನ್ಯ ಸಂದೇಶ ಕಳಿಸಬಹುದು. ಯಾವುದಾದ್ರೂ ನೆಪದಲ್ಲಿ ಮಾತಾಡಬಹುದು. ನಿಮ್ಮ ಪರಿಚಯದ ಮತ್ತೊಬ್ಬರ ಮೂಲಕ ನಿಮ್ಮ ವಿಚಾರ ಕೇಳಬಹುದು. ಅಥವಾ ನಿಮ್ಮ ಕೆಲಸವನ್ನು ಹೊಗಳಿ ಮತ್ತೆ ನಿಮ್ಮ ಹತ್ತಿರ ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆ ಕ್ಷಣದಲ್ಲಿ ತಕ್ಷಣ ಭಾವನೆಯನ್ನು ಪ್ರತಿಕ್ರಿಯಿಸಬೇಡಿ. ಜೀವನಕ್ಕೆ ಬಂದಾಗ ನಿಮಗೆ ಶಾಂತಿ ಸಿಗ್ತಾ ಅಥವಾ ಒತ್ತಡ ಹೆಚ್ಚಾಯ್ತಾ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾರನ್ನಾದರೂ ಕ್ಷಮಿಸೋದು ಒಳ್ಳೆಯದೇ, ಆದರೆ ಅವರನ್ನು ಮತ್ತೆ ನಿಮ್ಮ ಜೀವನದ ಅತ್ಯಂತ ಹತ್ತಿರದ ವ್ಯಕ್ತಿಯನ್ನಾಗಿ ಮಾಡೋದು ಕಡ್ಡಾಯವಲ್ಲ. ಕೆಲವು ಜನ ನಮ್ಮ ಜೀವನಕ್ಕೆ ಶಾಶ್ವತವಾಗಿ ಉಳಿಯೋದಕ್ಕೆ ಬರೋದಿಲ್ಲ. ಅವರು ಒಂದು ಪಾಠ ಕಲಿಸೋದಕ್ಕೆ ಬರ್ತಾರೆ. ಆ ಪಾಠವನ್ನು ಕಲಿತ ನಂತರ ಮುಂದೆ ಸಾಗೋದು ಕೂಡ ಒಂದು ಗೆಲುವಾಗಿರುತ್ತೆ. ಮಿಥುನ ರಾಶಿಯವರೇ, ನೀವು ಹಿಂದೆ ದೌರ್ಬಲ್ಯ ಅಂತ ಅಂದುಕೊಂಡಿದ್ದ ಒಂದು ಗುಣವೇ ಮುಂದೆ ನಿಮ್ಮ ಶಕ್ತಿ ಆಗಬಹುದು. ನೀವು ಅನುಭವಿಸಿದ ನೋವು ನಿಮ್ಮನ್ನು ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡಬಹುದು. ನಿಮ್ಮ ಮೌನ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಅನುಭವಗಳು ಮುಂದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕೆಲಸ ಮತ್ತು ಹಣದ ವಿಚಾರದಲ್ಲೂ ಕೂಡ ಒಂದು ಸಣ್ಣ ಅವಕಾಶ ನಿಮ್ಮ ಮುಂದೆ ಬರಬಹುದು. ಮೊದಲಿಗೆ ಅದು ಸಾಮಾನ್ಯ ಅವಕಾಶದಂತೆ ಕಾಣಬಹುದು, ಆದರೆ ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಮುಂದೆ ದೊಡ್ಡ ಫಲಿತಾಂಶ ನೀಡಬಹುದು. ಆದ್ದರಿಂದ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬದಲಾವಣೆ ಒಂದು ಅನಿರೀಕ್ಷಿತ ಮಾರ್ಗದಿಂದ ಬರಬಹುದು. ಮಿಥುನ ರಾಶಿಯವರೇ, ನಿಮ್ಮನ್ನು ಕಡಿಮೆ ಅಂತ ಅಂದ್ಕೊಂಡವರಿಗೆ ನೀವು ವಾದದಿಂದ ಉತ್ತರಿಸಬೇಕು ಅಂತ ಏನೂ ಇಲ್ಲ. ನಿಮ್ಮ ಸಾಧನೆ, ನಿಮ್ಮ ಸ್ಥಿರತೆ, ನಿಮ್ಮ ಬದಲಾವಣೆ ಅವರಿಗೆ ಉತ್ತರವಾಗಿರುತ್ತೆ. ಈಗ ನೀವು ಒಂದು ವಿಷಯವನ್ನು ನೆನಪಿಟ್ಕೋಬೇಕು, ನಿಮ್ಮ ಜೀವನದ ಮುಂದಿನ ಹೆಜ್ಜೆ ನಿಮ್ಮ ಕೈಯಲ್ಲೇ ಇದೆ. ನೀವು ಯಾವಾಗಲೂ ಕೂಡ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಂದು ಘಟನೆ ನಡೀಬೇಕಾದ್ರೆ ಅದು ಯಾಕೆ ನಡೀತು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ನಾವು ದುಃಖ ಪಡ್ತೇವೆ, ಕೋಪಗೊಳ್ತೇವೆ ಮತ್ತು ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ರೂ ಕೂಡ ನನಗೆ ಯಾಕೆ ನೋವು ಅಂತ ಪ್ರಶ್ನೆ ಮಾಡ್ತೀವಿ. ಫ್ರೆಂಡ್ಸ್, ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದರೆ ಸಮಯ ಕಳೆದ ನಂತರ ಅದೇ ಘಟನೆ ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿಗೆ ತಿರುಗಿಸ್ತು ಅಂತ ತಿಳಿಯುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಅಂತಹ ಒಬ್ಬ ವ್ಯಕ್ತಿ ಘಟನೆ ಇರಬಹುದು. ನೀವು ಯಾರನ್ನಾದರೂ ತುಂಬ ನಂಬಿರಬಹುದು, ಅವರಿಗಾಗಿ ಬಹಳಷ್ಟು ಮಾಡಿರ್ಬೋದು, ಆದರೆ ಕೊನೆಯಲ್ಲಿ ಅವರಿಂದಲೇ ನೋವು ಅನುಭವಿಸ್ತಾ ಇರ್ಬೋದು. ಆ ಸಮಯದಲ್ಲಿ ಅದು ನಿಮ್ಮ ಜೀವನದ ದೊಡ್ಡ ನಷ್ಟದಂತೆ ಕಂಡಿರಬಹುದು. ಮುಂದಿನ ದಿನಗಳಲ್ಲಿ ಕೆಲಸದ ವಿಚಾರದಲ್ಲಿ ಒಂದು ಹೊಸ ಬಾಗಿಲು ತೆರೆಯಬಹುದು. ಅದು ಹೊಸ ಕೆಲಸ ಆಗಿರ್ಬೋದು, ಹೆಚ್ಚುವರಿ ಆದಾಯದ ಅವಕಾಶ ಆಗಿರ್ಬೋದು, ಹೊಸ ವ್ಯಕ್ತಿಯ ಪರಿಚಯ ಆಗಿರ್ಬೋದು, ಅಥವಾ ನೀವು ಹಿಂದೆ ಬಿಟ್ಟಿದ್ದ ಒಂದು ಪ್ರಯತ್ನ ಮತ್ತೆ ನಿಮ್ಮ ಮುಂದೆ ಬರಬಹುದು. ಅವಕಾಶ ಸಣ್ಣದಾಗಿದೆ ಅಂತ ಅದನ್ನು ಕಡೆಗಣಿಸಬೇಡಿ. ಕೆಲವೊಮ್ಮೆ ದೊಡ್ಡ ಬದಲಾವಣೆ ಒಂದು ಸಣ್ಣ ಹೆಜ್ಜೆಯಿಂದಲೇ ಆರಂಭವಾಗುತ್ತೆ. ಒಬ್ಬ ಮಹಿಳೆ ಒಂದು ಕೆಲಸವನ್ನು ಮಾಡೋದಕ್ಕೆ ಬಹಳ ಆಸೆ ಪಟ್ಟಳು.
ಆದರೆ ಅವಳ ಸುತ್ತಮುತ್ತಲಿನವರು ಇದು ನಿನ್ನಿಂದ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಆಗ ಒಂದಿನ ಅವಳು ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯ ಇಲ್ಲ ಅಂತ ನಿರ್ಧಾರ ಮಾಡಿದ್ಲು. ತನ್ನ ಜೀವನಕ್ಕಾಗಿ ತಾನೇ ಒಂದು ಅವಕಾಶ ನೀಡಬೇಕು ಅಂತ ಅಂದ್ಕೊಂಡ್ಳು. ಆರಂಭದಲ್ಲಿ ಯಾವುದೇ ದೊಡ್ಡ ಫಲಿತಾಂಶ ಬರಲಿಲ್ಲ. ಮೊದಲ ತಿಂಗಳು ಕಷ್ಟ ಆಯಿತು. 2ನೇ ತಿಂಗಳು ಕೂಡ ನಿರೀಕ್ಷೆಯಂತೆ ನಡೀಲಿಲ್ಲ. ಆದರೆ 3ನೇ ತಿಂಗಳಲ್ಲಿ ಬಂದ ಒಂದು ಸಣ್ಣ ಅವಕಾಶನೇ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ನಂತರ ಅವಳನ್ನು ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದ ವ್ಯಕ್ತಿಯೇ ಅವಳನ್ನು ನೋಡಿ ಆಶ್ಚರ್ಯಪಟ್ಟ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲೂ ಕೂಡ ಇಂತಹ ವ್ಯಕ್ತಿಗಳಿರ್ಬೋದು. ಆದ್ದರಿಂದ ಹಿಂದೆ ಯಾರಾದರೂ ನಿಮ್ಮ ಬಗ್ಗೆ ಕೇಳಿದ ಮಾತುಗಳನ್ನು ಅವನ್ನೆಲ್ಲ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಮನಸ್ಸಿನ ಶಾಂತಿ ಯಾವುದೇ ಸಂಬಂಧಕ್ಕಿಂತ ಮುಖ್ಯ. ನಿಮ್ಮ ಆತ್ಮವಿಶ್ವಾಸವನ್ನು ನಿರಂತರವಾಗಿ ಕುಗ್ಗಿಸುವ ವ್ಯಕ್ತಿಯೊಂದಿಗೆ ಅಂತರ ಕಾಯ್ದುಕೊಳ್ಳೋದು ತಪ್ಪಲ್ಲ. ನೀವು ಪ್ರತಿಯೊಬ್ಬರನ್ನು ಕೂಡ ಸಂತೋಷಪಡಿಸುವ ಜವಾಬ್ದಾರಿ ಹೊಂದಿಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಗೌರವಿಸುವ ಜನರಿಗೆ ಹೆಚ್ಚು ಸ್ಥಾನ ನೀಡಿ. ಇನ್ನು ನಿಮ್ಮ ಗೌರವದ ವಿಚಾರದಲ್ಲಿ ಬದಲಾವಣೆ ಕಾಣಬಹುದು. ಹಿಂದೆ ನಿಮ್ಮ ಮಾತನ್ನು ಕೇಳಿದವರು ಮುಂದೆ ನಿಮ್ಮ ಸಲಹೆ ಕೇಳಬಹುದು. ನಿಮ್ಮ ಕೆಲಸವನ್ನು ನಿರ್ಲಕ್ಷ್ಯ ಮಾಡಿದವರು ನಿಮ್ಮ ಸಾಧನೆಯನ್ನು ಗಮನಿಸಬಹುದು. ನಿಮ್ಮನ್ನು ಟೀಕಿಸಿದ ವ್ಯಕ್ತಿಯೇ ಮುಂದೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡುವ ಸ್ಥಿತಿ ಬರಬಹುದು. ನೀವು ಕಾಯುತ್ತಿದ್ದ ಉತ್ತರ ಕೂಡ ಬರಬಹುದು. ಫ್ರೆಂಡ್ಸ್, ವಿಡಿಯೋಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.